ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತಿದೆ ಇಲ್ಲಿ? ಫೈನಲಿ ತಾಂಡವ್ನ ಮುಖವಾಡ ಬಯಲಾಗೋ ಸಂದರ್ಭ ಬಂದೇ ಬಿಟ್ಟಿದೆ. ಅವನ ಆಡ್ತಿರ್ತಕ್ಕಂಥ ಸುಳ್ಳು ಅಪ್ಪ ಅಮ್ಮನ ನಾಟಕ ಇವತ್ತು ಕುಸುಮ ಮುಂದೆ ಬಟಾ ಬಯಲಾಗ್ಬಿಡತ್ತ. ನಕಲಿ ಅಮ್ಮ ಸುಂದ್ರಿನೇ ಅಸಲಿ ಅಮ್ಮನ ಮುಂದೆ ಎಲ್ಲ ಸತ್ಯವನ್ನ ಹೇಳ್ಬಿಡ್ತಾರ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಮಾವ ಭಾಗ್ಯಗೆ ಕಾಲ್ ಮಾಡ್ತಾರೆ. ಅದಕ್ಕೆ ಕಾರಣ ಈ ಕಡೆ ಮಾವನ ಪೆನ್ಷನ್ ದುಡ್ಡು ಈ ಬಾರಿ ಬರ್ತಾ ಇಲ್ಲ. ಆ ವಿಷಯನ ಹೆಂಡತಿಗೆ ಹೇಳಿದ್ರೆ ಗಾಬರಿ ಆಗ್ಬಹುದು ಅನ್ನೋ ಒಂದೇ ಕಾರಣಕ್ಕೆ ಭಾಗ್ಯಗೆ ಕಾಲ್ ಮಾಡಿ ತಿಳಿಸೋ ಪ್ರಯತ್ನ ಮಾಡ್ತಿದ್ದಾರೆ. ನೋಡು ಭಾಗ್ಯ, ನನಗೂ ಕೂಡ ಗೊತ್ತಿದೆ ಮನೆ ಇದರಿಂದ ದುಡ್ಡಲ್ಲೇ ನಡೆಯೋದು ಅಂತ. ಆದರೆ ಏನು ಮಾಡೋದು? ಈಗ ಆ ಒಂದು ಪೆನ್ಷನ್ ದುಡ್ಡು ಬರ್ತಿಲ್ಲ. ಬಿಕಾಸ್ ರಿನ್ಯೂ ಆಗಬೇಕಿತ್ತು ವರ್ಷಕ್ಕೊಂದ್ಸತಿ. ಆದರೆ ನಾನು ಇಲ್ಲಿರೋದ್ರಿಂದ ರಿವಿಲ್ ಆಗೋದು ಕಷ್ಟ ಆಗ್ತದೆ, ರಿನ್ಯೂ ಆಗೋದು ಕಷ್ಟ ಆಗ್ತದೆ. ಅದಕ್ಕೋಸ್ಕರನೇ ಈ ಒಂದು ಮಂತ್ ಇದರಲ್ಲೇ ಅಡ್ಜಸ್ಟ್ ಮಾಡಬೇಕಾಗತ್ತಾ. ಇನ್ನು ಸ್ವಲ್ಪ ದಿನ ಬಂದುಬಿಡ್ತೀನಿ. ಆನಂತರ ಎಲ್ಲ ಪ್ರೋಸೆಸ್ ಕೂಡ ಆಗಿಬಿಡತ್ತೆ. ಆನಂತರ ಎಲ್ಲವೂ ಕೂಡ ಸರಿ ಹೋಗ್ಬಿಡುತ್ತೆ. ಆದರೆ ಇದು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮತ್ತೆ ಕುಸುಮಾಗೆ ಗೊತ್ತಾಗಬಾರ್ದು. ಗೊತ್ತಾದರೆ ಖಂಡಿತ ಅವಳು ಗಾಬರಿ ಆಗಿಬಿಡ್ತಾಳೆ ಅಂತ ಹೇಳ್ತಾರೆ. ಖಂಡಿತ ಮಾವ, ನಾನು ಈ ವಿಷಯನ ತಿಳಿಸೋದಿಲ್ಲ, ಆದರೆ ನೀವು ಹುಷಾರಾಗಿರಿ ಅಂತ ಹೇಳಿ ಆರೋಗ್ಯದ ಬಗ್ಗೆ ವಿಚಾರಿಸ್ಕೋತಾಳೆ ಭಾಗ್ಯ. ನಂತರ ಏನಪ್ಪ ಮಾಡೋದು ಅನ್ನೋ ಆಲೋಚನೆ ಇದೆ. ಆದರೂ ಕೂಡ ಮನೇನ ಇರೋದ್ರಲ್ಲೇ ನಡೆಸಲೇಬೇಕಾಗಿದೆ. ನಂತರ ಈ ಕಡೆ ಶ್ರೇಷ್ಠ ಅಂತೂ ಕನಸನ್ನೇ ಕಾಣ್ತಿದ್ದಾಳೆ ತಾಂಡವ್ ಜೊತೆ ಮದುವೆ ಆಗಿರೋದನ್ನ. ಏನಪ್ಪ ತಾಂಡವ್ ಜೊತೆ ಮದುವೆ ಆಗಿ ಖುಷಿಯಾಗಿರೋ ಕನಸು ಕಾಣ್ತಿದ್ದಾಳ? ಖಂಡಿತ ಇಲ್ಲ. ತಾನು ಕೂಡ ಭಾಗ್ಯ ಥರ ಇದ್ಕೊಂಡು ಎಲ್ಲರ ಸೇವೆ ಮಾಡಿಕೊಂಡು ಆ ಮಕ್ಳ ಇರಿಟೇಷನ್ನ ಸಹಿಸ್ಕೊಂಡು, ಆ ತಾಂಡವ್ ಇರಿಟೇಷನ್ನ ಸಹಿಸ್ಕೊಂಡು, ಅತ್ತೆ ಕಾಟನ ಅನುಭವಿಸ್ಕೊಂಡು ಅವಳು ಸ್ಥಿತಿ ಹೇಗಾಗಿದ್ರೆ ಅಂದರೆ ಅಯ್ಯೋ ಕರ್ಮ, ಯಾಕಾದರೂ ಮದುವೆ ಆಗ್ಬಿಟ್ಟಪ್ಪ, ಯಾರಿಗೆ ಬೇಕಪ್ಪ ಈ ಜನ್ಮ ಅನ್ನೋಷ್ಟ್ರ ಮಟ್ಟಿಗೆ ಪಾಡು ಬರ್ತಿದ್ದಾಳೆ. ಅಂಥದ್ದೇ ಕನಸನ್ನ ಕಂಡು ಬಿಡ್ತಾಳೆ, ಬಿಡ್ತಾಳೆ. ಏನಾಯಿತು ಅಂತ ತಾಂಡವ್ ಕೇಳಿದಕ್ಕೆ ಏನಿಲ್ಲ ತಾಂಡವ್ ಅಂತ ಹೇಳಿ ಮನಸ್ಸಲ್ಲಿ ಏನಪ್ಪ ಇದು ಜಸ್ಟ್ ಕನಸಲ್ಲಿ ಇಷ್ಟು ಭಯಾನಕನ, ರಿಯಲ್ ಹೇಗಿರ್ಬೋದು ಯಪ್ಪ. ಆ ಕುಸುಮ ಆಂಟಿ ಸಾವಾಸನ ಯಾವುದೇ ಕಾರಣಕ್ಕೂ ಬೇಡ. ಮಕ್ಕಳು ಅದರಲ್ಲೂ ಇವನ್ ಇರಿಟೇಷನ್ನು ಸಾಕಾಗಿದೆ. ಇಷ್ಟು ದಿನ ಭಾಗ್ಯ ಹೋದರೆ ಸಾಕಲ್ಲ ಅಂತ ಅನ್ಕೋತಿದ್ರೆ ಇವನ ಜೊತೆ ಅವ್ರ ಫ್ಯಾಮಿಲಿನೂ ಬರುತ್ತೆ ಅಂದರೆ ಅವ್ರನ್ನ ಕೂಡ ಇವನಿಂದ ದೂರ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೋತಾಳೆ. ನಂತರ ಆಫೀಸ್ಗೆ ಹೋದರೆ ಅಲ್ಲಿ ಬಿಗ್ ಸರ್ಪ್ರೈಸ್ ಇದೆ. ಬಾಸ್ ಬಿಗ್ ಸರ್ಪ್ರೈಸ್ ಕೊಡ್ತಿದ್ದಾರೆ. ಲೋರಿ ಹಬ್ಬಕ್ಕೆ ಇವನ್ನೆಲ್ಲ ಇನ್ವೈಟ್ ಮಾಡ್ತಿದ್ದಾರೆ. ಆಫೀಸ್ ಮಂದಿ ಜೊತೆನೇ ಹಬ್ಬನ ಆಚರಿಸ್ಬೇಕು ಅಂತ. ಅದರಲ್ಲೂ ತಾಂಡವ್ ಫ್ಯಾಮಿಲಿಗೆ ಸ್ಪೆಷಲ್ ಇನ್ವಿಟೇಷನು ಹೋಗುತ್ತೆ. ಹೆಂಡತಿ ಮತ್ತು ಮಕ್ಕಳು ಮನೆಯವ್ರನ್ನ ಕರ್ಕೊಂಡು ಬರಬೇಕು ಅಂತ. ಆದರೆ ಇಲ್ಲಿ ತಾಂಡವ್ ಅವರು ಊರಲ್ಲೇ ಇಲ್ಲ, ಹಳ್ಳಿಗೆ ಹೋಗಿದ್ದಾರೆ ಅಂತ ಸುಳ್ಳು ಹೇಳ್ಬಿಡ್ತಾರೆ. ಇನ್ನೇನು ಮಾಡೋದು ಅಂತ ಅವ್ರಿಗೂ ಕೂಡ ಬೇಜಾರಾಗುತ್ತೆ. ಬಟ್ ಇರಲೇಬೇಕಾಗಿದೆ. ಫೈನಲಿ ರೋಡಲ್ಲಿ ಬರಬೇಕಿದ್ರೆ ಭಾಗ್ಯನ ನೋಡ್ತಾರೆ. ಭಾಗ್ಯನ ನೋಡಿ ಗಾಡಿ ನಿಲ್ಲಿಸಿ, ತಾಂಡವ್ ನೀವು ಊರಲ್ಲಿ ಇಲ್ಲ ಅಂತ ಹೇಳಿದ್ರಲ್ವ, ನೀವು ತಾಂಡವ್ ವೈಫ್ ತಾನೆ ಅಂತ ಎಲ್ಲ ಮಾತಾಡಿಸ್ತಾರೆ. ನಂತರ ಮನೆ ಕರ್ಕೊಂಡು ಬರ್ತಾಳೆ ಭಾಗ್ಯ. ಮನೆ ಕರ್ಕೊಂಡು ಬರ್ತಿದ್ದಾಗೆ ಈ ಕಡೆ ನಮ್ಮದು ಹಬ್ಬ ಇದೆ, ಅದಕ್ಕೆ ನೀವು ಬರಲೇಬೇಕು. ನೀವಿಲ್ಲ ಅಂದರೆ ಆ ಹಬ್ಬನೇ ಕಂಪ್ಲೀಟ್ ಆಗಲ್ಲ ಅನಿಸುತ್ತೆ. ನಿಮ್ಮ ಮನೇಲಿ ಊಟ ಮಾಡಿ ನಮ್ಮ ಆಫೀಸಿಗೆ ನೀವು ಬಂದಾಗಿಂದ ನಮ್ಗೆ ತುಂಬಾ ಕ್ಲೋಸ್ ಆಗಿಬಿಟ್ಟಿದ್ರ. ನಾನು ಪಂಜಾಬಿ ಸೈಡ್ ಹೆಣ್ಮಗಳು. ಇಷ್ಟು ವರ್ಷ ನಾನು ಅಲ್ಲೇ ಹಬ್ಬ ಆಚರಿಸ್ತಿದ್ದೆ. ಆದರೆ ಈ ವರ್ಷ ನನ್ನ ಅಣ್ಣ ತಮ್ಮದಿರೆಲ್ಲ ಅಬ್ರಾಡಲ್ಲಿದ್ದಾರೆ. ಅಮ್ಮ ಈ ವರ್ಷ ಸತ್ತು ಹೋಗ್ಬಿಟ್ರು. ಅದಕ್ಕೋಸ್ಕರ ಇಲ್ಲೇ ಹಬ್ಬನ ಆಚರಿಸ್ತಿದ್ದೀನಿ. ನನ್ನ ಆಫೀಸ್ ಬಂದಿನೇ ನನ್ನ ಫ್ಯಾಮಿಲಿ ಥರ, ಹಾಗಾಗಿ ಅವ್ರ ಜೊತೆನೇ ಹಬ್ಬನ ಆಚರಿಸ್ಬೇಕು ಅಂದ್ಕೊಂಡಿದ್ದೀನಿ. ಆ ಹಬ್ಬಕ್ಕೆ ನೀವು ಕೂಡ ಮುಖ್ಯವಾಗಿ ಬರಲೇಬೇಕು ಅಂತ ಪ್ರೀತಿಯಿಂದ ಇನ್ವೈಟ್ ಮಾಡ್ತಾರೆ. ಖಂಡಿತ ಬಂದೇ ಬರ್ತೀವಿ ಅಂತ ಕೂಡ ಕುಸುಮ ಹೇಳ್ತಾರೆ. ನಂತರ ಈ ಕಡೆ ಪೂಜಾ ಅವರು ಹೋದ ನಂತರ ಖಂಡಿತ ಹೋಗ್ತೀರಾ ಅತ್ತೆ ಅಂದಾಗ ಹೋಗ್ತೀವಿ, ಯಾಕೆ ಹೋಗಲ್ಲ, ಕುಟುಂಬ ಸಮೇತ ಹೋಗ್ತೀವಿ ಅಂತ ಹೇಳ್ತಾರೆ. ನಂತರ ಈ ಕಡೆ ಶ್ರೇಷ್ಠ ಮತ್ತು ತಾಂಡವ್ ಕುಸುಮ ಬಗ್ಗೆನೇ ಮಾತಾಡ್ತಿದ್ದಾರೆ. ಬಿಕಾಸ್ ಏನಿದು ನಿಮ್ಮ ಅಮ್ಮಂಗೆ ಇಷ್ಟೊಂದೆಲ್ಲ ಸೆಂಟರ್ ಆಫ್ ಅಟ್ರಾಕ್ಷನ್, ಇಷ್ಟೊಂದೆಲ್ಲ ಸ್ಪೆಷಲ್ ಆಗಿ ಇನ್ವೈಟ್ ಮಾಡ್ತಿದ್ದಾರೆ ಅಂದಾಗ ನನ್ನ ಅಮ್ಮನೇ ಹಾಗೆ ತುಂಬಾ ಸ್ಪೆಷಲ್, ತುಂಬಾ ಅಟ್ರಾಕ್ಟಿವ್ ಲೇಡಿ ಅಂತ ಹೊಗಳುತ್ತಿದ್ದಾನೆ. ಹೌದಾ, ಹಾಗಾದರೆ ಅವ್ರನ್ನೇ ಕಾಲ್ ಮಾಡಿ ಕರ್ಕೊಂಡು ಹೋಗು ಅಂದಾಗ ಕರ್ಕೊಂಡು ಹೋಗ್ತಿದ್ನೇನು. ಆದರೆ ಈಗೆಲ್ಲ ಅದಿಲ್ಲ. ನಮ್ಮಮ್ಮಗೆ ಸೊಸೆನೇ ಹೆಚ್ಚು ಮಗನಿಗಿಂತ. ಅದು ನಮ್ಮಮ್ಮಗೆ ಅರ್ಥ ಆಗಲೇಬೇಕು. ನೋಡು ಶ್ರೇಷ್ಠ, ಇನ್ನು ಮುಂದೆ ನಾನು ಎಲ್ಲಿ ಹೋದ್ರು ಏನು ಮಾಡಿದ್ರು ನನ್ನ ಜೊತೆ ಇರೋದು ನೀನೇ ಅಂತ ಹೇಳ್ತಿದ್ದಾನೆ. ಇದರಿಂದ ಶ್ರೇಷ್ಠಗೆ ಫುಲ್ ಖುಷಿ ಆಗ್ಬಿಡುತ್ತೆ. ನಂತರ ಈ ಕಡೆ ಬೆಳಿಗ್ಗೆ ಆಗುತ್ತೆ. ಈ ಕಡೆ ತಾಂಡವ್ ಶ್ರೇಷ್ಠನ ನೋಡ್ತಿದ್ದಾನೆ. ಅವಳು ತುಂಬಾ ಮುದ್ದಾಗಿ ಕಾಣಿಸ್ತಿದ್ದಾಳೆ. ಬಿಕಾಸ್ ಶ್ರೇಷ್ಠ ಪಂಜಾಬಿ ಡ್ರೆಸ್ ಹಾಕ್ಕೊಂಡು ತುಂಬ ಸಖತ್ತಾಗಿ ಫೆಸ್ಟಿವ್ ಲುಕ್ಕಲ್ಲಿ ರೆಡಿ ಆಗಿದ್ದಾಳೆ. ಈ ಕಡೆ ನಿನಗೂ ಇದೇ ರೀತಿ ಪಂಜಾಬ್ ಡ್ರೆಸ್ ಇಟ್ಟಿದ್ದೀನಿ ತಾಂಡವ್.
ಇದನ್ನು ಹಾಕೊಂಡು ಹೋದರೆ ನಾವು ತುಂಬಾ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ತೀವಿ ಅಂದಾಗ ತುಂಬ ಸಖತ್ತಾಗಿ ಪ್ರಿಚಿ ಲುಕ್ಕಾಗಿ ಕಾಣಿಸ್ತಿದ್ಯಾ, ತುಂಬಾ ಕಾಂಪ್ಲೆಕ್ಸ್ ಕೊಡ್ತೀಯಾ ಬೇರೆ ಹುಡುಗಿಯರಿಗೆ, ಖಂಡಿತ ನಿನ್ನಷ್ಟು ಬ್ಯೂಟಿಫುಲ್ ಅಲ್ಲಿ ಯಾರೂ ಕೂಡ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ತುಂಬಾ ಪ್ರೈಸ್ ಮಾಡ್ತಿದ್ದಾನೆ. ನಂತರ ಈ ಕಡೆ ಕುಸುಮ ಅವರು ರೆಡಿ ಆಗಿದ್ದಾರೆ. ಭಾಗ್ಯ ಮಕ್ಕಳನ್ನೆಲ್ಲ ಕೂಗ್ತಿದ್ರೆ ಈ ಕಡೆ ಸುನಂದ್ ಅವ್ರು ಬಂದು ಕುಸುಮ ಅವ್ರ ಹತ್ರ, ಬಿಕ್ತಿ ಅಮ್ಮ ಹೇಗೂ ನೀವು ಆಫೀಸ್ಗೆ ಹೋಗ್ತಿದ್ರ, ಅಲ್ಲಿ ಆಫೀಸ್ ಅವರೆಲ್ಲ ಇರ್ತಾರೆ, ನಿಮ್ಮ ಮಗ ಎಲ್ಲಿದ್ದಾನೆ ಅನ್ನೋದನ್ನ ತಿಳ್ಕೊಂಡ್ರೆ ಹೋಗಿ ಅವನ್ನ ಕರೆಯೋದು ಸುಲಭ ಆಗುತ್ತೆ ಅಂದಾಗ ಏನ್ರಿ ಹೇಳ್ತಿದ್ರ ಸುನಂದ್ ಅವರ ನೀವು, ನಾನು ಅವನ್ನ ಕರೆಯೋಕೆ ಹೋಗ್ತಿದ್ದೀನಿ ಅಂತ ಅನ್ಕೊಂಡಿದ್ರ, ಅವನು ಅನ್ಕೊಂಡ್ಬಿಟ್ಟಿದ್ದಾನೆ ನಾನು ಭಾಗ್ಯ ಮನೆಯವರೆಲ್ಲ ಅವ್ನಿಲ್ದೆ ಇರೋಕ್ಕಾಗಲ್ಲ ಅಂತ, ಅವನಿಗೆ ತೋರಿಸ್ಬೇಕು ನಾನು ಮತ್ತು ನನ್ನ ಸೊಸೆ ಹೇಗಿದ್ದೀವಿ ಅವ್ನಿಲ್ದೆ ಕೂಡ ಅಂತ, ಹಾಗೆ ನಾನು ಕೂಡ ನೋಡಬೇಕು ಅವನು ಹೇಗಿರ್ತಾನೆ ಅಂತ ನಾವಿಲ್ದೆ, ಅದಕ್ಕೋಸ್ಕರ ಹೋಗ್ತಿರುವುದು ಅಂತ ಹೇಳ್ತಾರೆ. ನಂತರ ಅಲ್ಲಿ ಶ್ರೇಷ್ಠ ತಾಂಡವ್ ಇಬ್ಬರು ಕೂಡ ಸಖತ್ತಾಗಿ ರೆಡಿ ಆಗ್ತಾರೆ. ಈ ಕಡೆ ಸುಂದ್ರಿ ಅವರಿಬ್ಬರನ್ನ ನೋಡಿದ್ದೆ ಅವಳಿಗೆ ಗೊತ್ತಾಗುತ್ತೆ, ಕೇಳಿಸ್ಕೊತಾಳೆ ಹಬ್ಬ ಇದೆ ಅಂತ, ತಾನು ಕೂಡ ಹೋಗಬೇಕು ಅಂತ ಅವ್ರಿಗೆ ಹೇಳಲ್ಲ, ಬಿಕಾಸ್ ಹೇಳಿದ್ರೆ ಕರ್ಕೊಂಡು ಹೋಗಲ್ಲ ಅಂತ ಗೊತ್ತಿರುತ್ತೆ. ನಂತರ ಈ ಕಡೆ ಶ್ರೇಷ್ಠ ಮತ್ತು ತಾಂಡವ್ ಹೊರಡುತ್ತಿದ್ದಾಗ ಈ ಕಡೆ ಸುಂದ್ರಿ ಕೂಡ ರೆಡಿಯಾಗಿ ಹೊರಡೋದಕ್ಕೆ ಸಿದ್ಧವಾಗಿದ್ದಾರೆ. ಫೈನಲಿ ತಾಂಡವ್ ಮತ್ತು ಶ್ರೇಷ್ಠ ಹಬ್ಬ ನಡೀತಿರೋ ಜಾಗಕ್ಕೆ ಬರ್ತಾರೆ, ಬಾಸ್ ಮನೆಗೆ. ಈ ಕಡೆ ಮನೆಯಲ್ಲಿ ಹಬ್ಬದ ಸಂಭ್ರಮ ಸಡಗರ, ಮನೆ ಮಾಡಿದೆ, ಡೋಲು ಕುಣಿತ ಡ್ಯಾನ್ಸ್ ಎಲ್ಲ ಇದೆ. ಅವರು ಕೂಡ ಸಖತ್ತಾಗಿ ರೆಡಿ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಮೇಡಮ್, ಹ್ಯಾಪಿ ಲೋರಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇದೇನಿದು ಒಬ್ಬರೇ ಬರ್ತಿದ್ರಲ್ಲ ನೀವು ಅಂತ ಕೇಳ್ತಿದ್ರೆ, ಇನ್ಯಾರು ಬರಬೇಕು ಮೇಡಮ್, ನಾನೇ ಮಾತ್ರ ತಾನೇ ಬರುವುದು ಅಂದಾಗ ಹೇಗೆ ಸಾಧ್ಯ ಆಗುತ್ತೆ, ನಿಮ್ಮ ಮನೆಗೆ ಹೋಗಿ ಇನ್ವೈಟ್ ಮಾಡಿ ಬಂದಿದ್ದೀವಲ್ವ ಡೈರೆಕ್ಟಾಗಿ ಅಂತಿದ್ದಾಗ ಈ ಕಡೆ ಶಾಕ್ ಆಗ್ತಿದ್ದಾನೆ ತಾಂಡವ್. ಅವರು ಹಳ್ಳಿಗೆ ಹೋಗಿದ್ದಾರೆ ಅದು ಇದು ಅಂತ, ಅವರು ಆಲ್ರೆಡಿ ಬಂದಿದ್ರು, ನಾವು ಹೋಗೋ ಇಷ್ಟರಲ್ಲಿ ಇನ್ವೈಟ್ ಮಾಡಿ ಬಂದ್ವಿ, ಬರ್ತೀನಿ ಅಂತ ಹೇಳಿದರು, ಬೇಗ ಬರೋಕೆ ಹೇಳಿ, ಎಷ್ಟು ಬೇಕಾಗುತ್ತೋ ಅಷ್ಟು ಕಾಲ್ ಮಾಡಿ ಅಂತಿದ್ರೆ ಈ ಕಡೆ ಶ್ರೇಷ್ಠ ತಾಂಡವ್ಗೆ ಶಾಕ್ ಆಗ್ತಿದೆ. ಅಷ್ಟರಲ್ಲಿ ಈ ಕಡೆ ಸುಂದ್ರಿ ಸುಸಿ ಮುದ್ದು ಅಂತ ಅಂದ್ಕೊಂಡು ಬಂದೇ ಬಿಡ್ತಾರೆ ಅವ್ರ ಅವತಾರನ. ಅವ್ರನ್ನ ನೋಡಿ ತಾಂಡವ್ ಶ್ರೇಷ್ಠ ಶಾಕ್ ಆಗ್ತಿದ್ದಾರೆ, ಏನಪ್ಪ ಇದು ಅಂತ. ಹತ್ತು ಕಡೆ ಭಾಗ್ಯ ಮಕ್ಕಳೆಲ್ಲ ರೆಡಿ ಆಗಿದ್ದಾರೆ. ಕುಸುಮ ತನ್ನ ಇಡೀ ಕುಟುಂಬದ ಜೊತೆ ಸೊಸೆ ಮೊಮ್ಮಕ್ಕಳು ಜೊತೆ ಅವರು ಕೂಡ ಪಾರ್ಟಿಗೆ ಹಾಜರಾಗ್ತಿದ್ದಾರೆ. ಒಂದು ಕುಣಿತ ಡ್ಯಾನ್ಸ್ ನೋಡಿ ಗುಂಡನ ಕುಂತಲ್ಲೇ ಡ್ಯಾನ್ಸ್ ಮಾಡ್ತಿದ್ದಾನೆ. ನಂತರ ಈ ಕಡೆ ಸುಂದ್ರಿ ಬರ್ತಿದ್ದಾಗೆ ಹಿಂಬದಿಯಲ್ಲೇ ಕುಸುಮರು ಕೂಡ ಬರುವುದನ್ನು ನೋಡಿ ಶ್ರೇಷ್ಠ ತಾಂಡವ್ ನಿಂತಲ್ಲೇ ನಡ್ಕೋಗ್ತಿದ್ದಾರೆ. ಈ ಕಡೆ ಅವ್ರನ್ನ ಬಂದದ್ದು ನೋಡಿ ಈ ಕಡೆ ಬಾಸ್ ಎಂಟಿಗೆ ತುಂಬಾ ಖುಷಿ ಆಗ್ತದೆ. ಈ ಕಡೆ ಅವ್ರನ್ನ ಪ್ರೀತಿಯಿಂದ ಮಾತಾಡಿಸಿ ಇನ್ವೈಟ್ ಮಾಡ್ತಿದ್ರೆ ಈ ಕಡೆ ಮಗನ ನೋಡಿ ಕಣ್ಣಲ್ಲೇ ಕೊಲ್ತಾ ಇದ್ದಾರೆ ಕುಸುಮ. ನಂತರ ಮಗ ಅಂತೂ ಪೇಚಾಡ್ತಿದ್ದಾನೆ. ಈ ಕಡೆ ಅವ್ರನ್ನ ಹೇಗೋದು ಅಥವಾ ಆ ಕಡೆ ಸುಂದ್ರಿನ ಹೇಗೋದು ಒಂದು ಕೂಡ ಅರ್ಥ ಆಗ್ತಿಲ್ಲ. ಅಮ್ಮ ಸುಂದರಿ ಭೇಟಿ ಆಗ್ಬಿಟ್ರೆ ಏನು ಮಾಡೋದು, ಇವ್ರ ಮುಂದೆ ಈ ಅಮ್ಮ ಬಂದು ನನ್ನನ್ನು ಮಗ ಅಂದ್ಬಿಟ್ರೆ ಏನು ಮಾಡೋದು ಅಂತ ಅರ್ಥ ಆಗ್ತಿಲ್ಲ. ಈ ಕಡೆ ಸೊಸೆ ಮುದ್ದು ಅಂದರೆ ತಾಂಡವ್ ಅಮ್ಮಂಗೇನು ಪ್ರಾಬ್ಲಮ್ ಆಗಲ್ಲ, ಬೇಕು ಶ್ರೇಷ್ಠ ಮದುವೆ ಆಗ್ತಿರೋ ಹುಡುಗನ ಅಮ್ಮ ಇವರೇ ಅನ್ನೋದು ಗೊತ್ತದೆ, ಹಾಗಾಗಿ ಆ ರೀತಿ ಅನ್ಕೋತಾರೆ. ಬಟ್ ನನ್ನ ಮಗ ಇವನೇ ಅಂತ ತಾಂಡವ್ನ ತೋರಿಸ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಬಿಕಾಸ್ ಈಗಲೂ ಕೂಡ ಸುಂದ್ರಿ ಅವ್ರಿಗೆ ಗೊತ್ತಿಲ್ಲ ತಾಂಡವ್ ಅಮ್ಮ ಈಕೆ ಕುಸುಮ ಅಂತಕ್ಕಂಥದ್ದು ಸುಂದ್ರಿಗೆ ಈಗಲೂ ಕೂಡ ಗೊತ್ತಿಲ್ಲ. ಎಲ್ರಿ ನಿಮ್ಮ ಮಗ ಅಂತ ಹೇಳ್ತಿದ್ದಾಗೆ ನಮ್ಮ ಮಗ ಕೂಡ ಇಲ್ಲೇ ವರ್ಕ್ ಮಾಡ್ತಿರೋದು ಅಂತ ಸುಂದ್ರಿ ಹೇಳ್ತಿದ್ದಾರೆ. ಅದ್ರ ಮುಖಾಂತರ ಪರಿಚಯ ಮಾಡ್ಕೊಡ್ತೀವಿ ಅಂತ ಹೋಗಿ ತಾಂಡವ್ನೇ ಪರಿಚಯ ಮಾಡಿಕೊಡೋ ಎಲ್ಲ ಲಕ್ಷಣ ಕಾಣಿಸ್ತಿದೆ. ಏನೋ ಮಾಡೋಕೆ ಹೋಗಿ ಏನೋ ಆಗ್ತದೆ. ಫೈನಲಿ ಅಸಲಿ ಕತೆ ಬಿಚ್ಚಿಟ್ಟಿಕೊಳ್ತಿದೆ. ಹಾಗಿದ್ರೆ ಆಗಿದ್ದೇನು ಆಗೋದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.